ನಮಸ್ಕಾರ. ಜಗತ್ತಿನಲ್ಲಿ ಒಂದು ನಿಯಮವಿದೆ. ಬಲಿಷ್ಠರು ಯಾವಾಗಲೂ ಅಶಕ್ತರನ್ನು ಆಳಲು ಪ್ರಯತ್ನಿಸುತ್ತಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ದಂಡಧಾರಿಯ ಭಯವಿಲ್ಲದಿದ್ದರೆ ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುವಂತೆ ಬಲಿಷ್ಠರು ಅಶಕ್ತರನ್ನು ನುಂಗಿಹಾಕುತ್ತಾರೆ. ನಿಮ್ಮ ದೌರ್ಬಲ್ಯವೇ ನಿಮ್ಮ ಶತ್ರುವಿಗೆ ಅಸ್ತ್ರವಾಗುವುದು ಹೇಗೆ? ಶಕ್ತಿಯಿಲ್ಲದವನು ಸಮಾಜದಲ್ಲಿ ಹೇಗೆ ಬದುಕಬೇಕು? ಇಂದು ನಾವು ಶಕ್ತಿ ಮತ್ತು ದೌರ್ಬಲ್ಯದ ಬಗ್ಗೆ ಚಾಣಕ್ಯ ನೀತಿಯ 3 ಕಟು ರಹಸ್ಯಗಳನ್ನು ತಿಳಿಯೋಣ. 1. ದೌರ್ಬಲ್ಯವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ನೆವರ್ ರಿವೀಲ್ ವೀಕ್ನೆಸ್. ಚಾಣಕ್ಯರ ಮೊದಲ ಎಚ್ಚರಿಕೆ, ನಿಮ್ಮ ದೌರ್ಬಲ್ಯವನ್ನು ಎಂದಿಗೂ ಯಾರ ಮುಂದೆಯೂ ಬಯಲು ಮಾಡಬೇಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೌರ್ಬಲ್ಯವಿರುತ್ತದೆ, ಆದರೆ ಅದನ್ನು ಗೌಪ್ಯವಾಗಿಡದಿದ್ದರೆ ಶತ್ರುಗಳು ಸರಿಯಾಗಿ ಅಲ್ಲೇ ದಾಳಿ ಮಾಡುತ್ತಾರೆ. ಶಕ್ತಿಯುತರ ಮುಂದೆ ನೀವು ಯಾವಾಗಲೂ ಬಲಿಷ್ಠರಂತೆ ನಟಿಸಬೇಕು. ನಿಮ್ಮ ದೌರ್ಬಲ್ಯದ ಅರಿವು ಅವರಿಗಾದರೆ ನಿಮ್ಮ ಪತನ ಅಲ್ಲಿಂದಲೇ ಶುರುವಾಗುತ್ತದೆ. ಹಾವಿಗೆ ವಿಷವಿಲ್ಲದಿದ್ದರೂ ಅದು ವಿಷವಿರುಮಂತೆ ನಟಿಸಬೇಕು, ಆಗ ಮಾತ್ರ ಅದು ತನ್ನನ್ನು ರಕ್ಷಿಸಿಕೊಳ್ಳಬಲ್ಲದು. 2. ಶಕ್ತಿಯುತರನ್ನು ಎದುರಿಸುವ ತಂತ್ರ. ಹ್ಯಾಂಡ್ಲಿಂಗ್ ದ ಪವರ್ಫುಲ್. ಚಾಣಕ್ಯರು ಹೇಳುತ್ತಾರೆ, ಶಕ್ತಿಯುತ ಶತ್ರುವಿನ ಮುಂದೆ ಬಾಗುವುದು ಅಥವಾ ಅವನಿಗೆ ತಕ್ಕಂತೆ ವರ್ತಿಸುವುದು ಬುದ್ಧಿವಂತಿಕೆ. ನಿಮಗಿಂತ ಹೆಚ್ಚು ಬಲಶಾಲಿಯಾದವರ ಜೊತೆ ನೇರವಾಗಿ ಹೋರಾಡಬೇಡಿ. ಬಲಶಾಲಿಗಳ ಮುಂದೆ ನಮ್ರತೆಯಿಂದಿರಿ, ಆದರೆ ನಿಮ್ಮ ಗುರಿಯನ್ನು ಮರೆಯಬೇಡಿ. ಅವರ ದೌರ್ಬಲ್ಯ ತಿಳಿಯುವವರೆಗೆ ಅವರ ಸ್ನೇಹವನ್ನು ಬಳಸಿಕೊಳ್ಳಿ. ಬುದ್ಧಿವಂತ ಮನುಷ್ಯ ತಾನು ಅಶಕ್ತನಾಗಿದ್ದಾಗ ಸಮಯಕ್ಕಾಗಿ ಕಾಯುತ್ತಾನೆ, ಆದರೆ ಶಕ್ತಿಯುತವಾಗಿದ್ದಾಗ ಕ್ಷಮಿಸುವುದಿಲ್ಲ. ಶಕ್ತಿಗಿಂತ ಯುಕ್ತಿಯೇ ಮಿಗಿಲು. 3. ಅಸಲಿ ಶಕ್ತಿಯಿರುವುದು ಜ್ಞಾನದಲ್ಲಿ. ಚಾಣಕ್ಯನ ಪ್ರಕಾರ ಕೇವಲ ಶಾರೀರಿಕ ಬಲವಿದ್ದರೆ ಸಾಲದು. ಬುದ್ಧಿರ್ಯಸ್ಯ ಬಲಂ ತಸ್ಯ. ಯಾರಲ್ಲಿ ಬುದ್ಧಿವಂತಿಕೆ ಇದೆಯೋ ಅವರೇ ಅಸಲಿ ಬಲಶಾಲಿಗಳು. ಜ್ಞಾನವಿಲ್ಲದ ಬಲಿಷ್ಠ ಮನುಷ್ಯ ಮದ್ದಿಲ್ಲದ ಆನೆಯಂತೆ. ಅವನ ವಿನಾಶ ಸುಲಭ. ಅಶಕ್ತ ಮನುಷ್ಯ ತನ್ನ ಶಿಕ್ಷಣ ಮತ್ತು ಜ್ಞಾನದ ಮೂಲಕ ಬಲಿಷ್ಠರನ್ನು ಸೋಲಿಸಬಹುದು. ನಿಮ್ಮ ಬುದ್ಧಿಯನ್ನು ಚೂಪು ಮಾಡಿಕೊಳ್ಳಿ, ಅದು ಯಾವುದೇ ಖಡ್ಗಕ್ಕಿಂತ ಹೆಚ್ಚು ಪ್ರಭಾವಶಾಲಿ. ಬಲಹೀನರಾಗಿ ಉಳಿಯುವುದು ನಿಮ್ಮ ಆಯ್ಕೆ, ಬಲಿಷ್ಠರಾಗಿ ಬೆಳೆಯುವುದು ನಿಮ್ಮ ಕರ್ತವ್ಯ. ಚಾಣಕ್ಯನ ಈ ನೀತಿಗಳು ನಿಮ್ಮನ್ನೊಬ್ಬ ಪರಾಕ್ರಮಿ ವ್ಯಕ್ತಿಯಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ನೀವು ಅಶಕ್ತರೆಂದು ಭಾವಿಸಿದ ಕ್ಷಣ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಶಕ್ತಿಯುತರಿಗೆ ಹೆದರಿ ಮೂಲೆಯಲ್ಲಿ ಕುಳಿತಿರುವ ಅಥವಾ ದೌರ್ಬಲ್ಯದಿಂದ ನಲುಗಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಲ್ಲಿ ಧೈರ್ಯ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶಕ್ತಿಯುತವಾಗಿ ಬದುಕಿ.